ವೈದ್ಯಕೀಯ ಕಾರಣಗಳಿಗಾಗಿ ಕೊಟ್ಟಿರತಕ್ಕಂತ ಮಧ್ಯಂತರ ಜಾಮೀನು ಅವಧಿಯನ್ನು ವಿಸ್ತರಿಸಿಕೊಡಬೇಕು ಅಂತ ಹೇಳಿ ನಟ ದರ್ಶನ್ ಒಂದು ಕಡೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಮಧ್ಯಾಹ್ನ 2:00 ವಿಚಾರಣೆ ಆರಂಭಿಸುವಂತೆ ಎಸ್ಪಿಪಿ ಒಂದು ಕಡೆ ಕೋರಿದ್ದಾರೆ. ಈ ಒಂದು ವಿಚಾರದಲ್ಲಿ ಇದೊಂಥರ ಅಡಿಷನಲ್ ಇದು ಕಾರಣ ಅಷ್ಟೇ. ಇದಕ್ಕೆ ಒಂದು ಕಡೆ ಅವರಿಗೆ ವೈದ್ಯಕೀಯ ಕಾರಣಗಳ ಬೇಲ್ 6 ವಾರಗಳ ಕಾಲ ಅಂತ ಹೇಳಲಾಗಿತ್ತು. 6 ವಾರದಲ್ಲಿ ನೀವು ಆಪರೇಷನ್ ಮಾಡಿಸ್ಕೊಂಡು ಅದೇನೋ ನೋಡಿ ವೈದ್ಯಕೀಯ ವಿಚಾರಗಳು ಅಂತ ಕೋರ್ಟ್ ಹೇಳೇ ಕಳಿಸಿತ್ತು ಅವ್ರಿಗೆ. ಅಕಸ್ಮಾತ್ ಅದು ಆಪರೇಷನ್ ಆಗದೇ ಇದ್ದರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ದರ್ಶನ್ ಕಡೆಯಿಂದ ಒಂದು ಮನವಿ ಹೋಗಿತ್ತು. ಈಗ ಇಲ್ಲಿವರೆಗೂ ನಮಗೆ ತಿಳಿದಿರುವಂತೆ ಈ ವಾರಾಂತ್ಯ ಕೂಡ ಬಂತು. ಬಹುಶಃ ಇದು ಅವರು ಜಾಮೀನು ಪಡೆದಿರುವ 6 ವಾರಗಳ ಪೈಕಿ 5ನೇ ವಾರದ ಅಂತ್ಯದಲ್ಲಿದ್ದಾರೆ. ಇನ್ನೊಂದು ವಾರ ಮಾತ್ರ ಜಾಮೀನಿದೆ ವೈದ್ಯಕೀಯ ಕಾರಣದ್ದು. ಇದರ ಮಧ್ಯೆನೇ ಒಂದು ಕಡೆ ಅವರು ನನಗೆ ಇನ್ನೂ ಇದನ್ನು ವಿಸ್ತರಿಸಿಕೊಡಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ರೆಗ್ಯುಲರ್ ಬೇಲ್ ಅರ್ಜಿಯಲ್ಲಿಯೂ ಕೂಡ ಇವತ್ತೇ ಎಸ್ಪಿಪಿ ಅವ್ರದ್ದು ಏನೇನು ವಾದ ಇದೆಯೋ ಇವತ್ತು ಮುಗಿಸ್ಬಿಡಿ ಅಂತ ಹೇಳಿ ಹಿಂದಿನ ವಿಚಾರಣಾ ಕಾಲದಲ್ಲಿ ನ್ಯಾಯಮೂರ್ತಿಗಳು ಹೇಳಿದರು. ಇವತ್ತು ಎಸ್ಪಿಪಿ ಅವ್ರು ಏನಿದ್ದೀರೋ ಅದನ್ನು ಪ್ರೊಲಾಂಗ್ ಮಾಡೋದು ಬೇಡ, ಇವತ್ತಿಗೆ ವಾದವನ್ನು ತಾವು ಮುಗಿಸ್ಬಿಡಿ ಅಂತ ಹೇಳಿದರು. ಸಿ.ವಿ. ನಾಗೇಶ್ ಅವರ ಕಡೆಯಿಂದ ಇತರೆ ಆರೋಪಿಗಳ ಕಡೆಯಿಂದ ಒಂದು ಹಂತಕ್ಕೆ ವಾದ ಮುಗಿದಿದೆ. ಅಲ್ಲಿ ಇವತ್ತು ಎಸ್ಪಿಪಿ ಅವ್ರು ಏನು ಹೇಳ್ತಾರೆ ವೆಯ್ಟ್ ಮಾಡಬೇಕಾಗತ್ತೆ. ಈ ಒಂದು ವಿಚಾರಕ್ಕೆ ಮಧ್ಯಾಹ್ನಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಯಾವ ವಿಚಾರ ಇದು? ಮಧ್ಯಂತರ ಜಾಮೀನನ್ನೇ ವಿಸ್ತರಿಸಿಕೊಡಿ ಅಂತ. ಇನ್ನೊಂದು ಆಲ್ರೆಡಿ ರೆಗ್ಯುಲರ್ ಬೇಲ್ ವಿಚಾರ ಅದರ ಬಗ್ಗೆ ಅದು ಪರ ಎಲ್ಲನ ಬೇಲ್ ಯಾಕೆ ಬೇಕು ಅಂಥೇಳಿ ಅವರು ವಾದವನ್ನು ಮಂಡಿಸಿದ್ದಾರೆ. ಬೇಲ್ ಯಾಕೆ ಕೊಡಬಾರದು ಅಂತೇಳಿ ಎಸ್ಪಿಪಿ ಅವರು ಕೂಡ ಇವತ್ತು ವಾದವನ್ನು ಮಂಡಿಸೋರಿದ್ದಾರೆ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠದಲ್ಲಿ ಈ ಅರ್ಜಿ ವಿಚಾರಣೆ ಇರುತ್ತೆ. ಡಿಸೆಂಬರ್ 11ಕ್ಕೆ ಮಧ್ಯಂತರ ಜಾಮೀನು ಅವಧಿಯ ಮುಕ್ತಾಯ. ಅದು ಸರ್ಜರಿಗೋಸ್ಕರ ಮಧ್ಯಂತರ ಜಾಮೀನನ್ನು ನಟ ದರ್ಶನ್ ಪಡ್ಕೊಂಡಿರೋದು. ಆದರೆ BP ವೇರಿಯೇಷನ್, ರಕ್ತದೊತ್ತಡದಲ್ಲಿನ ಏರುಪೇರು ಕಾರಣದಿಂದಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿಲ್ಲ ಅಂಥೇಳಿ ಕೋರ್ಟ್ಗೆ ಮಾಹಿತಿ ಹೋಗಿದೆ. ಅದೇನು 5ನೇ ವಾರದ ಕೊನೆಯಲ್ಲಿ ಮಾಡಿಸ್ಬಿಡ್ತಾರೆ, ಆನಂತರ ಅಲ್ಲಿಂದ ಒಂದು 3-4 ತಿಂಗಳು ವಿಶ್ರಾಂತಿಗೆ ಅಂಥೇಳಿ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಡಿ ಅಂತ ಮನವಿ ಮಾಡ್ತಾರೆ. ಈ ಥರದ್ದೆಲ್ಲ ಮಾಹಿತಿ ಇತ್ತಲ್ಲ. ಇಲ್ಲಿ ನೋಡಿದ್ರೆ ವಿಶ್ರಾಂತಿ ಬಿಟ್ಟುಬಿಡಿ, ಸರ್ಜರಿ ಮಾಡೋಕ್ಕೇ BP ಏರುಪೇರು ಆಗ್ತಾ ಇದೆ, ಅದು ಇದು ಅಂಥೇಳಿ ಕಾರಣವನ್ನು ಇದೀಗ ಕೋರ್ಟ್ನ ಮುಂದೆ ಇಡಲಾಗ್ತಾ ಇದೆ. BP ವೇರಿಯೇಷನ್ ಇದೆ, ರಕ್ತದೊತ್ತಡ ಏರುಪೇರಿದ್ದಾಗ ಆಪರೇಷನ್ ಮಾಡೋಕ್ಕೆ ಬರಲ್ಲ, ಶುಗರ್ ಜಾಸ್ತಿ ಇದ್ರೂ ಕೂಡ ಮಾಡಲ್ಲ. ಕಾರಣ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವರಿಗೆ ಗಾಯಗಳಾದರೆ ಅದು ವಾಸಿ ಆಗಲ್ಲ ಅಂತ 2-3 ಥರ ಇದೆ. ಕೆಲವರಿಗೆ ಅದು ವಾಸಿ ಆಗಬಹುದು, ಕೆಲವರಿಗೆ ಗ್ಯಾಂಗ್ರೀನ್ ಟರ್ನ್ ಆಗಬಹುದು, ಟೈಪ್ 1 ಟೈಪ್ 2 ಈ ಥರ ಡಯಾಬಿಟಿಸ್ ಎಲ್ಲ ಬರುತ್ತಲ್ಲ. ಸೊ ಹಾಗಾಗಿ ಇಲ್ಲೇನೋ BP ವೇರಿಯೇಷನ್ ಅಂತ ಇವರಿಗೆ. ಸೊ ರಕ್ತದೊತ್ತಡದ ಏರುಪೇರು ಕಾರಣದಿಂದಾಗಿ ಸರ್ಜರಿ ಮಾಡಿಲ್ಲ ಅಂತ ಕೋರ್ಟ್ಗೆ ಇದೀಗ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಗ ಮತ್ತೆ ಸರ್ಜರಿ ಮಾಡೋಕ್ಕೆ ನಮ್ಗೆ ಇನ್ನೂ ಕಾಲಾವಕಾಶ ಬೇಕು ಅಂತೇಳಿ ಹೈಕೋರ್ಟ್ಗೆ ಇದೀಗ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅದರ ವಿಚಾರಣೆಯನ್ನು ಮತ್ತೊಂದು ಕಡೆ 2:30 ಇದೀಗ ಕೋರ್ಟ್ ಮುಂದೂಡಿದೆ. ಇನ್ನೊಂದು ಕಡೆ ಡಿ ಗ್ಯಾಂಗ್ನ ಜಾಮೀನು ಅರ್ಜಿಯ ವಿಚಾರಣೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನಿಗಾಗಿ ರೆಗ್ಯುಲರ್ ಬೇಲ್ಗೋಸ್ಕರ ಅರ್ಜಿಯನ್ನು ಹಾಕಿಕೊಳ್ಳಲಾಗಿದೆ. ಯಾರ್ಯಾರು? ದರ್ಶನ್, ಪವಿತ್ರ ಗೌಡ A1, ದರ್ಶನ್ A2, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಅಲಿಯಾಸ್ ಜಗ್ಗಾ, ಪ್ರದೋಷ್ ಸಲ್ಲಿಸಿರ್ತಕ್ಕಂಥ ಜಾಮೀನು ಅರ್ಜಿ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ. ಈಗಾಗಲೇ ದರ್ಶನ್ ಪರವಾಗಿ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಂಡಿಸಿದ್ದಾರೆ. ಈಗ ಪ್ರತಿವಾದವನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಶುರು ಆಗಬಹುದು. ಕಾರಣ ಇಷ್ಟೇ, ಎಸ್ಪಿಪಿ ಅವರು ಇವತ್ತೇ ಇದಕ್ಕೆ ಸಂಬಂಧಪಟ್ಟಂಥ ತಮ್ಮ ವಾದವನ್ನು ಮುಗಿಸಿಬಿಡಿ ಅಂತೇಳಿ ಅವ್ರಿಗೊಂದು ಹಿಂದೆನೇ ನ್ಯಾಯಮೂರ್ತಿಗಳು ಹೇಳಿದರು. ಆ ಕಾರಣದಿಂದಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಎಸ್ಪಿಪಿ ಅವರ ವಾದವನ್ನು ಶುರು ಮಾಡ್ಕೊಳ್ಬಹುದಾಗುತ್ತೆ. ಆ ಕಾರಣದಿಂದಾಗಿ ಇದರಲ್ಲಿ A11 ನಾಗರಾಜ್, ಲಕ್ಷ್ಮಣ್ A12 ಏನಾಗುತ್ತೆ ಲಕ್ಷ್ಮಣ್ ಬೇಲ್ ವಿಚಾರ ಅಂತ, ಇದು ಕೂಡ ಪ್ರದೋಷ್ A14 ಈ ಒಂದು ವಿಚಾರ ಕೂಡ ಇಲ್ಲಿ ಚರ್ಚೆಗೆ ಬರುತ್ತೆ. ಇವತ್ತು ಇವ್ರ ಬೇಲ್ಗಳು ಏನು ಮಾಡಬೇಕು ಅಂತ ಹೇಳಿ ಎಸ್ಪಿಪಿಯಿಂದ ಆಕ್ಷೇಪಣೆ ಇದೆಯಾ. ಜಗದೀಶ್ ಅಲಿಯಾಸ್ ಜಗ್ಗಾ ಆರೋಪಿ 6 ಅವನು, ಆರೋಪಿ 7 ಅನುಕುಮಾರ್ ಚಿತ್ರದುರ್ಗದ ದರ್ಶನ್ ಅಭಿಮಾನಿ, ಆರೋಪಿ 1 ಪವಿತ್ರ ಗೌಡ, ಆರೋಪಿ 2 ದರ್ಶನ್. ಇಷ್ಟೂ ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ಇಷ್ಟು ಜನ ಒಂದು ಬೇಲನ್ನು ಹಾಕ್ಕೊಂಡಿದ್ದಾಗ ಎಸ್ಪಿಪಿ ಅವ್ರು ಬೇಕಾದರೆ ಸ್ವಾಮಿ ಒಂದು 3-4 ಜನದ ಬಗ್ಗೆ ಅವ್ರಿಗೇನಾದ್ರು ನೀವು ಬೇಲ್ ಕೊಟ್ಟರೆ ನಮ್ಮ ತಕರಾರು ಇಲ್ಲ ಅಂದರೆ ಬೇಲ್ ಸಿಕ್ಬಿಡುತ್ತೆ ಅವ್ರಿಗೆ, ನಮ್ಮದೇನು ತಕರಾರು ನೀವು ಬೇಲ್ ಕೊಡಬಹುದು ಅಂತ. ಇಲ್ಲ, ಇಂತಿಂಥ ಕಾರಣಕ್ಕೆ ಇವ್ರುಗಳಿಗೆ ಬೇಲ್ ಕೊಡಬಾರ್ದು ಅಂತ ಅವ್ರ ವಾದ ಇದ್ದು ಅದು ನ್ಯಾಯಪೀಠಕ್ಕೆ ಕನ್ವಿನ್ಸ್ ಆದರೆ, ನ್ಯಾಯಪೀಠಕ್ಕೆ ಅದನ್ನು ಥರ ಮನದಟ್ಟು ಮಾಡಿಬಿಟ್ರೆ, ಅವ್ರಿಗೆ ಒಪ್ಪಿಸ್ಬಿಟ್ರೆ ಅದನ್ನು ನ್ಯಾಯಪೀಠ ಕೂಡ ಆಗಬಹುದು ಇವ್ರು ಹೇಳ್ತಿರೋ ಸರಿಯಾಗಿದೆ ಅಂತ ಅವರಿಗೆ ಮನವರಿಕೆಯಾದರೆ ಆಗ ಇವ್ರುಗಳಿಗೆ ಬೇಲ್ ಸಿಗಲ್ಲ. ಇನ್ನೊಂದು ಕಡೆ ಸಿ.ವಿ. ನಾಗೇಶ್ ಅವರ ವಾದದ ಪ್ರಮುಖ ಅಂಶಗಳು ನಾವು ನೋಡ್ತಾ ಬರ್ತಾ ಇದ್ದೀವಿ. ದರ್ಶನ್ ವಿಚಾರವನ್ನೇ ಅವರು ತುಂಬ ಫೋಕಸ್ ಮಾಡಿ ಅವರು ವಾದವನ್ನು ಮಂಡಿಸ್ತಿದ್ರು. ಬಟ್ಟೆ, ರಕ್ತದ ಕಲೆ, ಅದನ್ನು ಅಷ್ಟು ನೀಟಾಗಿ ಒಗೆದ ಮೇಲೂ ಕೂಡ ರಕ್ತದ ಕಲೆ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಚಪ್ಪಲಿ ಹಾಕ್ಕೊಂಡು ಬಂದಿದ್ದು ಅಂತ ಆರೋಪಿ ಹೇಳಿದ್ರೆ ಶೂ ತಗೊಂಡು ಬಂದಿದ್ದಾರೆ. ಆ ಶೂ ಮೇಲೆ ಇವರು ಯಾಕೆ ರಕ್ತ ಹಾಕಿರಬಾರ್ದು? ರೇಣುಕಾಸ್ವಾಮಿ ರಕ್ತವನ್ನು ಕಲೆ ಹಾಕಿದ್ರು ಇವರು.
ಆ ರಕ್ತವನ್ನು ಇಲ್ಲಾಕೆ ತಂದಿಟ್ಟಿರಬಾರ್ದು, ಇವ್ರ ಪರ್ಪಸ್ ಏನಿದೆ, ಈ ಥರದಲ್ಲಿ ರಕ್ತದ ಕಲೆ ಸಿಗೋಕ್ಕೆ ಸಾಧ್ಯನಾ, ಇಂಥದ್ದು. ಅನಂತರದಲ್ಲಿ FSLಗೆ ಇವರಿಗೆ ಕಳಿಸಿರೋದ್ರ ಬಗ್ಗೆ ಅನುಮಾನ ಇದೆ. ಹಣ ಸಂಗ್ರಹ ಮಾಡಿದ್ದು ಮೇನಲ್ಲಿ ಸಂಗ್ರಹ ಮಾಡಿದರೆ ಇವರು ಜೂನ್ ಅಂತ ಬರೆದಿದ್ದಾರೆ. ಕೊಲೆ ಮಾಡೋಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿರೋದಲ್ಲ. ದರ್ಶನ್ಗೆ ಹೆಸರಿಗೆ ವಿಚಾರಣೆ ಗೊತ್ತಿಲ್ಲ, ಕಿಡ್ನ್ಯಾಪಲ್ಲೂ ಭಾಗಿಯಾಗಿಲ್ಲ, ಇನ್ನೊಂದು ಕಡೆನೂ ಅವ್ರ ಪಾತ್ರ ಇಲ್ಲ, ಅವ್ರು ಹೋಗಿರೋದೇ ಲೇಟಾಗಿ ಹೋಗಿದ್ದಾರಲ್ಲಿ ಅಥವಾ ಅವ್ರ ಸ್ಪಾಟಲ್ಲೇ ಇರಲಿಲ್ಲ. ಈ ಥರದ್ದೆಲ್ಲ ಒಂದು ವಾದವನ್ನು ಕೂಡ ಒಂದು ಕಡೆ CB ನಾಗೇಶ್ವರ್ ಮಂಡಿಸಿದ್ದಾರೆ. ಹಣಕ್ಕೂ ಕೊಲೆ ಕೇಸ್ಗೂ ಸಾಕ್ಷ್ಯನಾಶ ಅವರು ಮೊದಲಿಗೆ ಮಾಡೇ ಇಲ್ಲ. ಡೆಡ್ ಬಾಡಿನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇಟ್ಟರು ಒಂದು ಮಾತ್ರಕ್ಕೆ ಅದು ಸಾಕ್ಷ್ಯನಾಶ ಆಗಲ್ಲ. ಸುಟ್ಟಿದ್ದಾರಾ, ಹೂತಿದ್ದಾರಾ ಎಲ್ಲವನ್ನು ಕೂಡ ಕೇಳ್ತಾರೆ. ಈ ಹಣನ ಕೇಸ್ಗೆ ಲಿಂಕ್ ಮಾಡಿರುವುದೇ ಷಡ್ಯಂತ್ರ. ಇದು ದರ್ಶನ್ ಅವನ್ನ ಸಿಕ್ಕಾಕ್ಸ್ಬೇಕು ಅಂತಲೇ ಹಣ ತೊಗೊಂಡು ಬಂದು ಕೇಸ್ಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಒಬ್ಬ ನಟ ಮುಂಚಿತವಾಗಿ ಅವರ ಗೆಳೆಯ ಕೊಟ್ಟಿದ್ದು ಮೇನಲ್ಲಿ, ಆವಾಗಲೇ ಅವ್ರ ಮನೇಲಿ ಹಣ ಇತ್ತು. ಇಲ್ಲೊಂದು ಕೊಲೆ ಆಯಿತು, ಅದಕ್ಕೆ ದರ್ಶನ ಏನೋ ಮಾಡಿಬಿಟ್ಟಿದ್ದಾರೆ, ಮನೆಗೆ ಬಂದು ರೇಡ್ ಮಾಡಿಬಿಟ್ಟು ಇಲ್ಲಿ ಹಣ ಇತ್ತು, ಓಹೋ ಈ ಹಣವನ್ನು ಅದಕ್ಕೆ ಕಲೆಕ್ಟ್ ಮಾಡಿಟ್ಟಿದ್ರು. ಈ ಸುಳ್ಳಿನ ಕತೆ ಹೆಣೆದಿದ್ದಾರೆ. ಸುಳ್ಳು ಮಾಡೋಕ್ಕೂ ಬರೆಯೋಕ್ಕೂ ಮಾತಾಡೋಕ್ಕೂ ಒಂದು ಲಿಮಿಟ್ ಇರಬೇಕು. ಇಲ್ಲಿ ತನಿಖೆನೇ ಹಾದಿ ತಪ್ಪಿಬಿಟ್ಟಿದೆ. 1300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟನ್ನು ಹಾಕ್ತಾರೆ ಇವರು. ತಲೆ ಇಲ್ಲ ಬುಡ ಇಲ್ಲ. ಇದರಲ್ಲಿ 700 ಪುಟಗಳು ಬರೀ ಕಾಲ್ ರೆಕಾರ್ಡ್ ಇಟ್ಬಿಟ್ಟಿದ್ದಾರೆ. ಇದರಲ್ಲಿ ಕೆಲಸದವ್ರ ಜೊತೆ ಕಾಲ್ ಮಾಡಿದ್ರು, ಮ್ಯಾನೇಜರ್ಗೆ ಫೋನ್ ಮಾಡಿದ್ರು, ಡ್ರೈವರ್ಗೆ ಫೋನ್ ಮಾಡಿದ್ರು, ಗೆಳತಿಗೆ ಕಾಲ್ ಮಾಡಿದ್ರು, ಮನೆ ಕೆಲಸದವ್ರು ಕಾಲ್ ಮಾಡಿದ್ರು. ಈ ಕಾಲ್ ರೆಕಾರ್ಡ್ಸ್ ತಂದು ನೋಡಿದ್ರಾ ಆ ಕೊಲೆ ಆಗಿಬಿಟ್ಟಿದೆ, ಅದಕ್ಕೆ ಗಾಬರಿಯಾಗಿ ಈ ಥರ ಕಾಲ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ತೋರಿಸ್ತಾ ಇದ್ದಾರಲ್ಲ. ಹೊಸದಾ ಇದು? ಒಬ್ಬ ವ್ಯಕ್ತಿ, ಒಬ್ಬ ನಟ ಮನೆ ಕೆಲಸದವ್ರಿಗೆ, ಡ್ರೈವರ್ಗೆ, ಗೆಳತಿಗೆ ಫೋನ್ ಮಾಡೋದು ದೊಡ್ಡ ವಿಚಾರಣ. ಇಲ್ಲಿ ನಾಗೇಶ್ವರ ವಾದವನ್ನು ಕೂಡ ಮಂಡಿಸಿದ್ರು. ಯಾರು ರೇಣುಕಾಸ್ವಾಮಿಯನ್ನು ಬಲವಂತವಾಗಿ ಬಲಪ್ರಯೋಗ ಮಾಡ್ಕೊಂಡು ಕರ್ಕೊಂಡು ಬಂದಿಲ್ಲ, ಸ್ವಇಚ್ಛೆಯಿಂದ ನಡೆದು ಬಂದಿರೋದು ರೇಣುಕಾಸ್ವಾಮಿ. ಬಾರ್ಗೆ ಹೋಗಿ ಕೊಂಡುಕೊಂಡು ಬಂದಿದ್ದಾನೆ ಪಾನೀಯವನ್ನು, ಅವನದ್ದೇ ಹಣ ಪೇ ಮಾಡಿದಾನಲ್ಲಿ. ಕೊಲೆ ಮಾಡೋ ಉದ್ದೇಶ ಯಾರಿಗಿತ್ತಲ್ಲಿ? ಅವನು ಕಿಡ್ನ್ಯಾಪ್ ಅಂತ ಹೇಳ್ತಾರೆ, ಕಿಡ್ನ್ಯಾಪ್ ಅದು. ಇದರಲ್ಲಿ ದರ್ಶನ್ ಭಾಗಿಯಾಗಿಲ್ಲ ಅಂತ ಅವರು ಒಂದು ಕಡೆ ವಾದವನ್ನು ಮಾಡಿದರು. ಇದಕ್ಕಿಂತ ಮುಂಚೆನೇ ಇನ್ನೊಂದು ಕಡೆ SPP ಅವರು, ಪ್ರಸನ್ನಕುಮಾರ್ ಅವರು ಕೂಡ ವಾದವನ್ನು ಇಟ್ಟಿದ್ದರು. ಯಾರೂ ಇಲ್ಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡೋಕ್ಕೆ ಹೋಗಿಲ್ಲ, ತೋರಿಸ್ಬಿಡ್ಲಿ ಒಂದು ಸಾಕ್ಷಿ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ ಅಂಥೇಳಿ. ಎಲ್ಲೆಲ್ಲಿ ಕ್ರೈಮ್, ಸೀನ್ ಆಫ್ ಕ್ರೈಮ್ ಅಲ್ಲಿ ಏನೇನು ಸಿಕ್ಕಿದೆಯೋ ಅದನ್ನು ಮಾತ್ರ ವಶಪಡಿಸ್ಕೊಂಡು ಬಂದಿರೋದು. ತನಿಖಾಧಿಕಾರಿಗೆ ತನ್ನ ತನಿಖೆಗೆ ಸೂಕ್ತವೆನಿಸಿದಂತಹ ಸಾಕ್ಷ್ಯಗಳನ್ನು ಮಾತ್ರ ಕಲೆಕ್ಟ್ ಮಾಡ್ತಾರೆ. ಅವರಿಗೆ ಆ ಕ್ಷಣಕ್ಕೆ ಸಂಬಂಧಪಟ್ಟಂತೆ ಬರೀ ಒಬ್ಬನ ಹೇಳಿಕೆ ತೊಗೊಂಡು ಮಾಡೋಕ್ಕೆ ಬರಲ್ಲ ಸ್ವಾಮಿ. ಸಹ ಆರೋಪಿಗಳು ಇರ್ತಾರಲ್ವಾ, ಪ್ರತಿಯೊಬ್ಬನೂ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಇವರೇನೋ ಚಪ್ಪಲಿ ಅಂತಾರೆ, ಶೂ ಅಂತಾರೆ, ಬರೀ ಕಾಲಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಹಾಗೆಲ್ಲ ಮಾಡೋಕ್ಕೆ ಬರಲ್ಲ. ಇನ್ನೊಬ್ಬ ಹೇಳಿರ್ತಾನಲ್ಲ, ಏನು ಯಾವ ಡ್ರೆಸ್ಸಲ್ಲಿ ಇದ್ರೋ ದರ್ಶನ್ನು, ಚಪ್ಪಲಿ ಹಾಕಿದ್ರೇನೋ, ಇಲ್ಲ ಅಣ್ಣ ಶೂ ಅಂತಾನೆ, ಒಬ್ಬ ಶೂ ಹಾಕೊಂಡು ಬಂದಿದ್ದಣ್ಣ ಅವತ್ತು ಅಂತಾನೆ. ಇದೆಲ್ಲ ಗಮನಿಸ್ಕೊಂಡೇ ತೊಗೊಂಡ್ಬರ್ತಾರೆ ಹೊರತು ಆರೋಪಿ ಹೇಳಿದ್ದೆಲ್ಲ ಕೇಳೋಕ್ಕಾಗಲ್ಲ. ಆರೋಪಿ ಡೀಟೇಲ್ಸ್ ಕೊಡ್ತಾರಾ? ನಾನೇನು ಸೂಟ್ ಹಾಕೊಂಡು ಬಂದಿದ್ದನ್ನ, ಚಪ್ಪಲಿ ಹಾಕೊಂಡು ಪೂರ್ತಿ ಡೀಟೇಲಾಗಿ ಹೇಳಿಬಿಡ್ತಾರೆ ಅವರು? ಹೇಳಲ್ಲ. ತನಗೇನು ಬೇಕೋ ಅದನ್ನು ಹೇಳ್ಕೊಳ್ತಾನೆ, ತಾನು ತಪ್ಪಿಸ್ಕೊಳ್ಳೋಕೆ ಏನು ಬೇಕೋ ಅದನ್ನು ಹೇಳ್ಕೊಳ್ತಾನೆ. ಹಾಗಾಗಿ ಬರೀ ಪಟ್ಟಣಗೆರೆ ಶೆಡ್ನಲ್ಲಿ ಮಣ್ಣು ಮಾತ್ರ ಎತ್ಕೊಂಡು ಬಂದಿಲ್ಲ ಸ್ವಾಮಿ, ರಕ್ತದ ಕಲೆ ಕೂಡ ಅಲ್ಲೂ ಸಿಕ್ಕಿದೆ. ಪಟ್ಟಣಗೆರೆ ಮಣ್ಣಲ್ಲಿ ಬರೀ ಮಣ್ಣು ಗೋರ್ಕೊಂಡು ಬಂದಿಲ್ಲ ಇಲ್ಲಿ ಯಾರೂ, ರಕ್ತದ ಕಲೆ ಕೂಡ ಸಿಕ್ಕಿದೆ. ಮನೆಯಲ್ಲೇ ಶೂ ಇಟ್ಟ ಬಗ್ಗೆ ದರ್ಶನ್ ಸ್ವಇಚ್ಛಾ ಹೇಳಿಕೆ ಕೊಟ್ಟಿದ್ದಾರಲ್ಲಿ. ಪತ್ನಿ ಮನೆಗೆ ಹೋದಾಗ ಶೂನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಸಾಕ್ಷಿಗಳ ಕರೆ ದತ್ತಾಂಶ ಡೇಟಾ ವಿಶ್ಲೇಷಣೆ ಮಾಡ್ತಾರೆ, ಯಾರಿಗೇನು ಫೋನ್ ಮಾಡಿದ್ರು ಎಷ್ಟೊತ್ತು ಕಾಲ ಹೋಗಿತ್ತು ಅಂತ. 10,000 ಪುಟಗಳ CDR ದತ್ತಾಂಶ ವಿಶ್ಲೇಷಣೆ ಮಾಡಿ ಕೊನೆಗೆ ಚಾರ್ಜ್ ಶೀಟಲ್ಲಿ ನಾವು ಅದರಲ್ಲಿ ಇಂಪಾರ್ಟೆಂಟ್ ಇಟ್ಟಿರೋದಲ್ಲಿ ಸುಮ್ಮನೆ ಮಾಡಿಲ್ಲ. ಮನೆ ಕೆಲಸದವ್ರದ್ದು, ಯಾರೋ ಗೆಳತಿದು, ಡ್ರೈವರ್ದು ಅಂತ ಸುಮ್ಮನೆ ಇಟ್ಟಿಲ್ಲ. ಕೇಸ್ಗೆ ಸಂಬಂಧಪಟ್ಟಿದ್ದು ಏನಿದೆಯೋ ಅದನ್ನು ಮಾತ್ರ ಇಟ್ಟಿರೋದು. CDR ಕಾಲ್ ಡೀಟೇಲ್ಸ್ ರೆಕಾರ್ಡ್, ಟವರ್ ಲೊಕೇಶನ್ ಮ್ಯಾಪ್ ಕೂಡ ಸಿದ್ಧಪಡಿಸಲಾಗಿದೆ ಇಲ್ಲಿ, ಎಲ್ಲಿದ್ದರೂ ಆ ಸಂದರ್ಭದಲ್ಲಿ ಅಂತ. ಸ್ಥಳದ ನಿಖರತೆ ಬಗ್ಗೆ ತಂತ್ರಜ್ಞಾನದಿಂದ ಪತ್ತೆ ಹಚ್ಚಬಹುದು. 5 ಮೀಟರ್ ಆ ಕಡೆ ಈ ಕಡೆ ಆಗುತ್ತೆ ವಿನಃ ಸ್ಪಾಟಲ್ಲೇ ಅವನಿರಲಿಲ್ಲ. ಇದೆಲ್ಲ ಹೇಳಕ್ಕೆ ಬರಲ್ಲ ಟೆಕ್ನಾಲಜಿಯ ಮುಂದೆ. A14 ಪ್ರದೋಷ್ ಸಾಕ್ಷಿ ನಾಶ ಮಾಡೋಕ್ಕೆ ಗೂಗಲ್ ಸರ್ಚ್ ಮಾಡಿ ಇಟ್ಟಿದ್ದಾನೆ ಅವನು. ಹೆಂಗೆ ಈ ಸಾಕ್ಷಿ ನಾಶ ಮಾಡೋದು ನಾವು, ನಿಮ್ಗೊಂದು ಮರ್ಡರ್ ಆಗಿಬಿಟ್ಟಿದೆ, ಏನು ಪ್ಲಾನ್ ಮಾಡಬೇಕು ಇವಾಗ ಅಂತ ಚೆಕ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಮಾಡಿರೋದು ತಾನೇ ಇವ್ರು ಈ ಥರ ಟ್ರೈ ಮಾಡಿರೋದು. ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದಿದ್ರೆ ಗೂಗಲ್ ಸರ್ಚ್ ಯಾಕೆ ಮಾಡ್ತಿದ್ದ ಪ್ರದೋಷ್? 10,000 ಪುಟ ಕೊಡೋ ಬದಲಿಗೆ ಸುಲಭವಾಗಿ ಅರ್ಥ ಆಗಲಿ ಅಂಥೇಳಿ ಒಂದು ಮ್ಯಾಪ್ ಇಟ್ಟಿದ್ದೀವಿ ನಾವು. ತಾಂತ್ರಿಕ ಸಾಕ್ಷ್ಯಗಳು ತನಿಖೆ ಹಾಗೂ ಆರೋಪ ಪಟ್ಟಿಯ ಪ್ರಮುಖ ಭಾಗ ಆಗಿದೆ. ಬರೀ ಚಪ್ಪಲಿ ಶೂ ಆ ಥರ ಅಲ್ಲ, ಟೆಕ್ನಿಕಲ್ ಎವಿಡೆನ್ಸ್ಗಳ ಬಗ್ಗೆ ಮಾತಾಡಬೇಕಲ್ವಾ. ದರ್ಶನ್ ಸಿನಿಮಾ ಚಿತ್ರೀಕರಣ ಆಗಿದ್ದು ಇದೇ ಶೆಡ್ಡಲ್ಲಿ 2021ನಲ್ಲಿ. IP ವಿಳಾಸದ ಆಧಾರದ ಮೇರೆಗೆ ತನಿಖೆ ನಡೆಸಿಲ್ಲ. ಹೇಮಂತ್ ಹೆಸರಲ್ಲಿ ದರ್ಶನ್ ಸಿಮ್ ಬಳಸ್ತಾ ಇದ್ದಾರೆ ಅಂಥೇಳಿ ವಕೀಲರು ವಾದ ಮಾಡ್ತಾರೆ. ಪವಿತ್ರ ಗೌಡಗೆ ಲವ್ ಯು, ಮಿಸ್ ಯು, ಮುದ್ದು ಅಂತ ಹೇಳಿ ಹೇಮಂತ್ ಮೆಸೇಜ್ ಮಾಡೋಕ್ಕಾಗತ್ತಾ ಪವಿತ್ರಾಗೆ? ನಿಜನಾ ಇದು? ಹೇಮಂತದೇ ಸಿಮ್ ಆಗಿಬಿಡ್ಲಿ, ಹೇಮಂತ್ ಹಾಗಾದರೆ ಪವಿತ್ರ ಗೌಡಂಗೆ ಈ ಥರ ಕಳಿಸ್ಬಿಟ್ಟಿದ್ನಾ ಲವ್ ಯು, ಮಿಸ್ ಯು ಅಂಥೇಳಿ? ಆ ಸಿಮ್ ಇವ್ರು ಯೂಸ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಪವಿತ್ರ ಗೌಡ ಜೊತೆ ಚಾಟ್ ಮಾಡಿರೋದೆಲ್ಲ ಹೇಮಂತ್ ಅಂತ ಹೇಳಿಬಿಡ್ತಾರೆ ಇದಕ್ಕೆ ಇವರು. ದರ್ಶನ್ ಎಲ್ವ ಮಾಡಿರೋದು ಚಾಟ್? ಅದು ಅಡ್ವಾನ್ಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ May 17ಗೆ ಹಾಕ್ತಾರೆ.
ಮೇ 18ಗೆ ದರ್ಶನ್ ನಂಬರ್ ಬ್ಲಾಕ್ ಮಾಡ್ತಾರೆ ಪವಿತ್ರ. ಯು ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಸುಬ್ಬಾ, ಐ ವಿಲ್ ಆಲ್ವೇಸ್ ಚೂಸ್ ಯು ಅಂತೆಲ್ಲ ಮೆಸೇಜ್ ಮಾಡ್ತಾರೆ. ಬಿಲಿಯನಿಯರ್ಗಳ ಬಳಿ ಕೂಡ ಸಾವಿರಾರು ಉದ್ಯೋಗಿಗಳಿರ್ತಾರೆ, ಆದರೆ ಬಿಲಿಯನಿಯರ್ ಅಂತ ಹೇಳಿ ಅವರಿಗೆ ಜಾಮೀನು ಕೊಡೋಕ್ಕೆ ಬರಲ್ಲ. ಈ ಥರದ ವಾದವನ್ನು ಕೂಡ ಒಂದು ಕಡೆ ಎಸ್ ಪಿ ಪಿ ಅವರು ಮಂಡಿಸಿದ್ದಾರೆ. ಇದೆಲ್ಲ ವಿಚಾರದ ಬಗ್ಗೆ ಇವತ್ತು ಎಸ್ ಪಿ ಪಿ ಅವರು ಫೈನಲಿ ಏನು ಹೇಳ್ತಾರೆ, ಇದರ ಮೇಲೆ ಬೇಲ್ ಸಿಗುತ್ತಾ ಸಿಗಲ್ವ ಅನ್ನೋದು ಡಿಸೈಡ್ ಆಗುತ್ತೆ.